ಮುಳುಬಾಗಿಲು ನಗರದಲ್ಲಿ ನಡೆಯುವ ಉರುಸ್ ಮತ್ತು ಊರ ಹಬ್ಬ ಸಂಕ್ರಾಂತಿ ಹಬ್ಬದ ಪೂರ್ವಭಾವಿ ಸಭೆ. ಮುಳುಬಾಗಿಲು ನಗರದ ಎಪಿಎಂಸಿ ಮಾರುಕಟ್ಟೆಯ ಕೋಮುಲ್ ಕಚೇರಿಯ ಸಭಾಂಗಣದಲ್ಲಿ ನಡೆದ ಮುಸ್ಲಿಂ ಮತ್ತು ಹಿಂದೂ ಮುಖಂಡರ ಪೂರ್ವಭಾವಿ ಸಭೆಯಲ್ಲಿ ಶಾಸಕರಾದ ಸಮೃದ್ಧಿ ಮಂಜುನಾಥ್, ತಾಲೂಕು ದಂಡಾಧಿಕಾರಿ ಬಿ ಗೀತಾ ಮತ್ತು ಪೊಲೀಸ್ ಅಧಿಕಾರಿಗಳ ಸಮಕ್ಷಮದಲ್ಲಿ ಪೂರ್ವಭಾವಿ ಸಭೆ ಏರ್ಪಡಿಸಿದ್ದು, ಕೆಲವು ಸೂಕ್ಷ್ಮ ವಿಚಾರಗಳನ್ನು ಚರ್ಚಿಸಿ ಎರಡೂ ಸಮುದಾಯದ ಮುಖಂಡರ ಸಮಾಧಾನ ತರುವ ಮೂಲಕ ಹಬ್ಬಗಳನ್ನು ಸಡಗರ, ಸಂತೋಷ, ಸಂಭ್ರಮದಿಂದ ಆಚರಿಸಲು ನಿರ್ಧರಿಸಲಾಯಿತು. ಮೊಟ್ಟಮೊದಲ ಬಾರಿಗೆ ಮುಳುಬಾಗಿಲು ನಗರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಉರುಸ್ ಮತ್ತು ಸಂಕ್ರಾಂತಿ ಹಬ್ಬಗಳ ಆಚರಣೆ ಬರುತ್ತಿದ್ದು, ಯಾವುದೇ ಅಹಿತಕರ ಘಟನೆಗಳನ್ನು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಮುದಾಯದ ಮುಖಂಡರಿಂದ ಚರ್ಚಿಸಿದ ತಹಸೀಲ್ದಾರ್ ಬಿ ಗೀತಾ, ನಗರ ವೃತ್ತ ನಿರೀಕ್ಷಕರಾದ ರಾಜಣ್ಣ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಣ್ಣಯ್ಯರವರು ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವುದೇ ಧಾರ್ಮಿಕ ಫ್ಲೆಕ್ಸ್, ಬ್ಯಾನರ್, ಬಂಟಿಂಗ್ಸ್ಗಳನ್ನು ನಿಷೇಧಿಸಿದರು. ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಮಾತನಾಡಿ, ಎರಡೂ ಕಡೆ ಹಬ್ಬಗಳ ಆಚರಣೆಯಲ್ಲಿ ಡಿಜೆಗಳನ್ನು ಉಪಯೋಗಿಸಲು ಪರ್ಮಿಷನ್ ಕೊಡಬಾರದೆಂದು ಪೊಲೀಸ್ ಅಧಿಕಾರಿಗಳಿಗೆ ಆದೇಶ ಮಾಡಿದರು. ನಂತರ ಉರುಸ್ ಕಮಿಟಿಯ ಮುಖಂಡರನ್ನು ಮಾತನಾಡಿ, ನಿಮಗೆ ನನ್ನಿಂದ ಆಗಬೇಕಾದ ಕೆಲಸಗಳನ್ನು ನಾನು ಪರಿಪೂರ್ಣವಾಗಿ ಮಾಡಿಕೊಡುತ್ತೇನೆ ಎಂದರು. ಅದೇ ರೀತಿ ಊರ ಹಬ್ಬ ಸಂಕ್ರಾಂತಿ ಹಬ್ಬದಲ್ಲಿ ಭಾಗವಹಿಸುವ ಉತ್ತಮ ರಾಸುಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಾಸಕರ ನಿಧಿಯಿಂದ ಬಹುಮಾನ ನೀಡಲಾಗುವುದೆಂದು ತಿಳಿಸಿದರು. ತಾಲೂಕು ದಂಡಾಧಿಕಾರಿಗಳಾದ ಬಿ ಗೀತಾರವರು ಮಾತನಾಡಿ, ನಾವೆಲ್ಲ ಸಂವಿಧಾನದ ಕಾನೂನಿನ ಅಡಿಯಲ್ಲಿ ಜಾಗೃತಿ ವಹಿಸಿ ಕೆಲಸ ಮಾಡಬೇಕಾಗಿದೆ. ಎರಡೂ ಹಬ್ಬಗಳು ಒಟ್ಟಿಗೆ ಬಂದಿರುವುದರಿಂದ ಎಲ್ಲರೂ ಸೇರಿ ಸಂಭ್ರಮದಿಂದ ಹಬ್ಬಗಳು ಆಚರಿಸೋಣವೆಂದು ತಿಳಿಸಿದರು. ಮುಖ್ಯವಾಗಿ ವೃತ್ತ ನಿರೀಕ್ಷಕರಾದ ರಾಜಣ್ಣ ಮಾತನಾಡಿ, ಎಲ್ಲ ಹಬ್ಬಗಳ ವಾತಾವರಣ ಹೇಗಿರಬಹುದು ಎಂದು ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ಅದೇ ರೀತಿ ಎಲ್ಲ ಕಡೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದೇವೆ. ಯಾರೇ ತಪ್ಪು ಮಾಡಿದರೂ ಕಾನೂನಿನ ಪ್ರಕಾರ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ನಗರದ ಅಂಬೇಡ್ಕರ್ ವೃತ್ತದಿಂದ ಬಸ್ ನಿಲ್ದಾಣದವರೆಗೂ ಯಾವುದೇ ವಾಹನಗಳನ್ನು ನಿಲ್ಲಿಸಿ ತೊಂದರೆ ಕೊಟ್ಟರೆ ಅಂತಹವರ ವಾಹನಗಳನ್ನು ಬಿಡುವುದಿಲ್ಲ. ಹಬ್ಬವನ್ನು ಪ್ರತಿ ವರ್ಷದಂತೆ ಎಲ್ಲರೂ ಸೇರಿ ಆಚರಣೆ ಮಾಡೋಣ ಎಂದರು. ವರದಿ ಬಜರಂಗಿ ಚಲಪತಿ, ಮೂಡಲಕೆರೆ ಸುದ್ದಿ. ಉಸ್ತುವಾರಿಯನ್ನು ಕೂಡ ಅವರು ವಹಿಸ್ಕೊಳ್ಬೇಕಂತ ನಾನು ಹೇಳಿದ್ದೀನಿ. ಸರ್ಕಲ್ ರಾಜನ್ ಅವರೇ, ನಮ್ಮ ಡಾಕ್ಟರ್ ಸುರೇಂದ್ರ ಅವರೇ, ನಮ್ಮ ರಮೇಶ್ ಅವರೇ, ರಮೇಶ್ ಅವರೇ, ಕೆ ಸಿ ಶಂಕರಣ್ಣ ಅವರೇ, ನಮ್ಮ ರಘುಪತಿ ಅವರೇ, ರೋಹಿತ್ ಅವರೇ, ಹಳ್ಳು ಅವರೇ, ನಮ್ಮ ಮುಜಾರ್ ಅವರೇ, ಹಾಗೂ ಜಹೀರ್ ಅವರೇ, ಹಾಗೂ ನಮ್ಮ ಅಮಾನ್ ಅವರೇ, ಬಾಮ್ ನಾಯಕ್ ಅವರೇ. ಅಮಾನ್ ಜಹೀರ್ ಮೊದಲು ಕೂತಿದ್ರೆ ಏನೋ ಒಂದು ಸೂರ್ಯಚಂದ್ರ ಕೂದಲಿದೆ, ಅದನ್ನು ಸೂರ್ಯ ಚಂದ್ರ ಗೊತ್ತಾಗ್ತಾ ಇಲ್ಲ. ಈಗ ನಿಮ್ಮೆಲ್ಲರಿಗೂ ಒಂದು ಕ್ಷಮೆ ಕೇಳಿ ನಾನು ವಿಸ್ತರಣೆ ಮಾಡಿ ಇಲ್ಲಿಂದ ಹೋಗ್ತಿದ್ದೀನಿ. ನಾನು ಇವತ್ತು ನೈಟು ಯುಎಸ್ಗೆ ಹೋಗ್ತಿದ್ದೀನಿ, ಅಮೆರಿಕ ಹೋಗ್ತಿದ್ದೀನಿ. 9:45 ಬೋರ್ಡಿಗೆ 9:45 ಬೇಕಿದ್ದೀನಿ. ನನಗೆ 6:45 ಬೋರ್ಡಿಗಿರೋದ್ರಿಂದ ತುರ್ತಾಗಿ ನಾನು ಇಲ್ಲಿಂದ ಹೊರಡಬೇಕಾಗಿ ಅಂತ ಕೇಳ್ಕೊತಿದ್ದೀನಿ. ಸೊ ನಾನು ಇವತ್ತು ಪೀಸ್ ಮೀಟಿಂಗ್ ಬಂದಿರಲಿಲ್ಲ, ಏನು ಸಂಕ್ರಾಂತಿ ಹಬ್ಬಕ್ಕೆ ಬಂದಿರಲಿಲ್ಲ. ಪೊಲೀಸ್ ಇಲಾಖೆಗೆ ನಾನು ಜವಾಬ್ದಾರಿ ವಹಿಸ್ತಾ ಇದ್ದೆ. ಇವತ್ತು ನಮ್ಮ ಅದೃಷ್ಟ ಅಂತಂದರೆ ಸೇಮ್ 14ನೇ ತಾರೀಕು ಒಂದು ಕಡೆ ಸಂಕ್ರಾಂತಿ, ಇನ್ನೊಂದು ಕಡೆ ಉರುಸು. ಎರಡು ನಮಗೆ ಕಂಡಿದ್ದಂಗೆ, ಒಬ್ಬ ಶಾಸಕನಿಗೆ ಎರಡು ಕಂಡಿದ್ದಂಗೆ. ಒಂದು ಸಂಕ್ರಾಂತಿ ಹಬ್ಬ ಒಂದು ಕಣ್ಣು, ಆವತ್ತು ದಿವಸ ನಮ್ಮದು ಉರುಸು ಒಂದು ಎರಡು ಕಣ್ಣು ನಮ್ಮ ಕಣ್ಣಿದ್ದಂಗೆ. ಇದು ಒಂದು ಶಾಂತಿ ಸಭೆಯನ್ನು ನಾವೆಲ್ಲ ಐಕ್ಯತೆ ಮೇರೆಗೆ, ಏನು ನಾವು ಹಿಂದೂ ಮುಸ್ಲಿಮ್ಸ್ ಬಾಯ್ ನಾವಿಬ್ಬರು ಒಂದೇ, ನಾವೆಲ್ಲ ಕಂಬಳಿಯಿಂದ ಆಚೆ ಹೆಂಗಿದೆ ಗೊತ್ತಿಲ್ಲ, ನಾವೆಲ್ಲ ಒಂದೇ ಮುಳುಬಾಗಿಲು ಜನಾಂಗದವರು ಅಂತ ಹೇಳೋಕ್ಕೆ ಇದು ನಮ್ಮ ಬಂದಿರತಕ್ಕಂಥ ಒಂದು ಐತಿಹಾಸಿಕ ಹಬ್ಬ ಅಂತ ಹೇಳ್ಬೋದು. ಇವತ್ತು ಸುಸೂತ್ರವಾಗಿ ಐಕ್ಯತೆ ಮೇರೆಗೆ ಒಳ್ಳೆ ಶಾಂತಿಯುತ ಕಾಪಾಡ್ತಕ್ಕಂಥ ಹಬ್ಬವನ್ನು ನಾವು ಬಂದಿದ್ವಿ. ಇದು ಒಂಥರ ಎರಡೂ ಕಮ್ಯುನಿಟಿಗೆ ಒಂಥರ ಟಾಸ್ಕ್ ಇದು. ನಮಗೂ ಟಾಸ್ಕು, ನಿಮಗೂ ಟಾಸ್ಕ್ ಇದು. ಅಂದರೆ ನಮ್ಮೆಲ್ಲರಿಗೂ ಟಾಸ್ಕ್ ಇದು. ಹೇಗೆ ನಾವು ನಡ್ಕೊಂತೀವಿ ಅನ್ನೋದು ಇದು ಟಾಸ್ಕ್ ಆಗುತ್ತೆ. ಅದರಿಂದ ಈ ಒಂದು
ನಮ್ಮ ತಾಲೂಕಿಗೆ ಮಾನ್ಯ ದಂಡಾಧಿಕಾರಿಗಳು ಈ ಒಂದು ಹಬ್ಬಕ್ಕೆ ಹೊಸದಾಗಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಹೊಸದಾಗಿದ್ದಾರೆ, ಈ ಹಬ್ಬಕ್ಕೆ ಹೊಸದಾಗಿದ್ದಾರೆ. ತಮ್ಮ ತಮ್ಮ ಮುಖಂಡರಿಲ್ಲ, ತಮ್ಮ ತಮ್ಮ ಮುಖಂಡ ಹೊಸಿ ಆವ ನಾನೇ ಕರಿಬೇಕು ಅಂತ ತಮ್ಮ ತಮ್ಮ ಏನು ಐಕ್ಯತೆ ಮೇರೆಗೆ ನಾವು ಹಿಂದೂ ಮುಸ್ಲಿಮ್ಸ್ ನಾವೆಲ್ಲ ಸೇರಿದ್ದೀವಿ. ಈ ಹಬ್ಬವನ್ನು ಇಡೀ ಕರ್ನಾಟಕ ರಾಜ್ಯ ಈ ಕಡೆ ತಿರುಗಿ ನೋಡಬೇಕು. ಹಬ್ಬ ಮಾಡಿದ್ರೆ ಹಿಂಗೆ ಮಾಡಬೇಕು ಅನ್ನೋದನ್ನ ನಾವು ಎಕ್ಸಾಂಪಲ್ ಆಗಿ ಕೊಡಬೇಕಾಗುತ್ತೆ. ತಾವೇನೇನು ಸಲಹೆ ಕೊಡ್ತೀರಿ ಪೊಲೀಸ್ ಇಲಾಖೆಗೆ, ನಮ್ಮ ಆಡಳಿತಕ್ಕೆ, ಖಂಡಿತವಾಗಿ ನಾವು ಸ್ವೀಕಾರ ಮಾಡೋಕ್ಕೆ ರೆಡಿದ್ದೀವಿ. ತುಂಬ ಅದ್ದೂರಿಯಾಗಿ ಈ ಹಬ್ಬನ ನಾವು ಆಚರಣೆ ಮಾಡಿಕೊಡ್ತೀವಿ. ನಾನು ಮತ್ತು ತಹಸೀಲ್ದಾರ್ ಬಂದು ಉದ್ಘಾಟನೆ ಮಾಡಿಕೊಡ್ತೀವಿ. ಹಬ್ಬನ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಿಕೊಡ್ತೀವಿ. ನೀವು ಏನೇನು ಸಲಹೆ ಕೊಟ್ಟರು ಕೂಡ ಸಲಹೆಯನ್ನು ನಾವು ತಗೊಂಡು ಹಬ್ಬವನ್ನು ಆಚರಣೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ, ನಾವೆಲ್ಲ ಒಂದೇ. ಬಹುಶಃ ಈ ಥರ ಐತಿಹಾಸಿಕ ದಿವಸ ಯಾವತ್ತೂ ಬಂದಿರಲಿಲ್ಲ. ಮುಳಬಾಗಿಲು ತಾಲೂಕಿಗೆ ಫಸ್ಟ್ ಟೈಮ್ ಐತಿಹಾಸಿಕ ದಿವಸ ಬಂದಿದೆ. 14ನೇ ತಾರೀಕು ನಮ್ಮ ಐಕ್ಯತೆಯನ್ನು, ನಮ್ಮ ಭಾವೈಕ್ಯತೆಯನ್ನು, ನಮ್ಮ ಭಾವನೆಗಳನ್ನು ಕಾಪಾಡ್ತಕ್ಕಂಥ ದಿವಸ ಅವತ್ತು ಬಂದಿದೆ. ಸೊ ಅದರಿಂದ ತುಂಬ ಎರಡೂ ಕಡೆಯವರು ಕೂಡ ಒಂದು ಹೇಳ್ತೀನಿ ಜನ, ಯಾರಿಗೂ DJ ಪರ್ಮಿಷನ್ ಕೊಡೋಂಗಿಲ್ಲ. ಓಕೆ, ಯಾರಿಗೂ DJ ಪರ್ಮಿಷನ್ ಕೊಡೋಂಗಿಲ್ಲ. ಯಾವ ಕಡೆಯವ್ರಿಗೂ DJ ಪರ್ಮಿಷನ್ ಇಲ್ಲ, ಇದ್ಮೇಲೆ ಹಾಡು ಕೊಡೋಂಗಿಲ್ಲ. ಯಾಕಂದರೆ ವೈಲೆನ್ಸ್ ಕ್ರಿಯೇಟ್ ಆಗಿರ್ತಕ್ಕಂಥ ಕೆಲಸ ಯಾರೂ ಮಾಡೋಂಗೆ ಇಲ್ಲ. ಶಾಂತಿಯುತವಾಗಿ ಈ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ. ಏನೇ ಪ್ರಿಕಾಷನ್ ಪರ್ಮಿಷನ್ ಕೊಟ್ಟರು ಕೂಡ DC ಅವ್ರಿಗೆ ಹೇಳಿ ಕೊಡಬೇಡಿ ಅಂತ ದಯವಿಟ್ಟು ಮಾಡೋಂಗಿಲ್ಲ. ಸೊ ಅದರಿಂದ ಎರಡೂ ಕಡೆ ಮುಖಂಡರು ಏನು ಸೇರಿದ್ರಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಖಂಡಿತ ಮುಂಬರುವ ದಿವಸಗಳಲ್ಲಿ ಏನು ನಮ್ಮ ಮುಳಬಾಗಿಲು ಟೌನು ಅಭಿವೃದ್ಧಿ ಪಥ ಸೇರ್ತಾ ಇದೆ, ಅಭಿವೃದ್ಧಿ ಕಡೆ ಸೇರ್ತಾ ಇದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನನ್ನ ಅನುಪಸ್ಥಿತಿಯಲ್ಲಿ ನಮ್ಮ ತಾಲೂಕು ನಡೆಸ್ಕೊಡ್ತಾರೆ. ನೀವು ಏನೇನು ಸಲಹೆ ಕೊಡ್ತಾರೆ ಸಲಹೆ ಎಲ್ಲ ತಗೊಂಡು ಒಂದು ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ, ಇಬ್ಬರಿಗೂ ಒಳ್ಳೆಯ ಹಬ್ಬ. ಇದು ಮೊದಲ ಹಬ್ಬ, ಸಂಕ್ರಾಂತಿ ಹಬ್ಬ. ಉರುಸು ನಿಮಗೊತ್ತು, ಇಡೀ ಭಾರತ ದೇಶ ನಮ್ಮ ಕಡೆ ತಿರುಗುವಂಥ ಉರುಸು ಬಗ್ಗೆ. ನಾನು ಉರುಸು ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ. ಉರುಸು ಕಮಿಟಿಯವ್ರ ಹತ್ರ ಈಗಾಗಲೇ ಉರುಸು ಕಮಿಟಿಯವ್ರ ಹತ್ರ ವಕ್ಫ್ ಬೋರ್ಡ್ ಕಮಿಟಿ ಹತ್ರ ಈಗಾಗಲೇ ಮೀಟಿಂಗ್ ಮಾಡಿದ್ವಿ. ಮಾನ್ಯ ಜಮೀರ್ ಅಹಮದ್ ಅವ್ರ ಮನೇಲಿ ಒಂದು ಮೀಟಿಂಗ್ ಮಾಡಿದ್ವಿ. ನಾನು ಏನೇನು ಬೇಕೋ ಎಲ್ಲ ಲೀಸ್ಟನ್ನು ಉರುಸು ಕಮಿಟಿಯಿಂದ ನಮ್ಗೆ ಏನೇನು ಬೇಕು ಮುಳಬಾಗಿಲು ತಾಲೂಕು ಎಲ್ಲ ಕೊಟ್ಟಿದ್ದೀನಿ. ಬರೋಬ್ಬರಿ ಒಂದು 22 ಕೋಟಿ ಅನುದಾನದಲ್ಲಿ ಮುಂಬರುವ ವರ್ಷ ಏಪ್ರಿಲ್ ಮೇಯಿಂದನೇ ಎಲ್ಲ ವರ್ಕು ಸ್ಟಾರ್ಟ್ ಆಗೋ ಥರ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಲೆಟ್ರ್ ಹೋಗಿದೆ. ಒಂದು ಕವಾಲ ಸೆಡ್ಡಿಂದ ಹಿಡಿದು, ಏನು ನಿಂತೋಗಿರ್ತಕ್ಕಂಥ ನಮ್ಮ ಇದನ್ನು ಕುಸ್ತಿ ಸೆಡ್ಡಿಂದ ಹಿಡಿದು, ಬರ್ತಕ್ಕಂಥವ್ರಿಗೆ ಶೌಚಾಲಯದಿಂದ ಹಿಡಿದು, ಅನ್ನದಾನ ಛತ್ರದಿಂದ ಹಿಡಿದು, ಒಂದು ಅದ್ಭುತವಾಗಿ ಚೌಲ್ಟ್ರಿಯಿಂದ ಹಿಡಿದು ಎಲ್ಲವನ್ನೂ ಮಾಡ್ಕೊಳ್ಳಿಕ್ಕೆ ಗುದ್ಲಿ ಪೂಜೆ ನಾನು ಅವತ್ತು ಮಾಡಿಕೊಡ್ತೀನಿ ಅಂತ ಹೇಳ್ತಾ, ನಿಮ್ಮ ಜೊತೆ ನಾನು ಇಡ್ತೀನಿ ಅಂತ ಹೇಳ್ತಾ, ಅದೇ ತರಹ ಸಂಕ್ರಾಂತಿ ಹಬ್ಬಗಳು ಲಾಸ್ಟ್ ವರ್ಷ ತುಂಬ ಚೆನ್ನಾಗಿ ನಮ್ಮ ನಾಡಪ್ಪರು ಒಂದು ಇದರಲ್ಲಿ ತುಂಬ ಚೆನ್ನಾಗಿ ನಾವು ಮಾಡ್ಕೊಂಡಿದ್ವಿ. ಈ ವರ್ಷ ನಾನು ಮತ್ತು ಲಾಸ್ಟ್ ತಹಸೀಲ್ದಾರ್ ಇರಲಿಲ್ಲ, ನಾನು ಮತ್ತು ತಹಸೀಲ್ದಾರ್ ಪೂಜೆ ಮಾಡಿಕೊಟ್ಟು ಹಬ್ಬಗಳನ್ನು ಆಚರಣೆ ಮಾಡೋಕ್ಕೆ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ, ಇನ್ನು ಶಾಂತಿಯುತವನ್ನು ಕಾಪಾಡಲಿಕ್ಕೆ ಆಲ್ರೆಡಿ ನಮ್ಮ ರಾಜಣ್ಣವ್ರ ತಂಡ ಇದೆ, DVSP ತಂಡ ಇದೆ ಅಂತ ಹೇಳ್ತಾ, ನಿಮ್ಮೆಲ್ಲ ಸಲಹೆಗಳು ಕೂಡ ಮತ್ತು ಇವರಿಬ್ಬರು ತೊಗೊತಾರೆ. ನೀವೆಲ್ಲ ಪರ್ಮಿಷನ್ ಕೊಟ್ಟರೆ ನಾನು ಇಲ್ಲಿಂದ ಹೊರಡಬೇಕಾಗುತ್ತೆ, ತುರ್ತಾಗಿ ಹೊರಡಬೇಕಾಗುತ್ತೆ. ಅದಕ್ಕೆ ಎಲ್ಲರೂ ಪರ್ಮಿಷನ್ ತಗೊಂಡು ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಏನೇನು ಬೇಕಲ್ಲ, ಏನು ಬಹುಮಾನ ಬೇಕು? ಇಲ್ಲ, ಅತ್ಯುತ್ತಮ ರಾಸುಗಳಿಗೆ ಪ್ರತಿ ವರ್ಷ ಬಹುಮಾನ ಅಲ್ಲ, ನೀವು ಮಾತಾಡಿ ಹೇಳಿ, ಯಾವುದಕ್ಕಿಲ್ಲ ಅಂದಿದ್ದೀನಿ ನೀವು. ಸಂಕ್ರಾಂತಿ ದಿವಸ ನಮ್ಮ ಸೆಂಟ್ರಲ್ ಕೇಸರಿ ಇದ್ದಾನೆ. ಯಾರ್ಯಾರು ಒಳ್ಳೆ ರಾಸುಗಳನ್ನ ಎತ್ತುಗಳನ್ನ ಅಲಂಕಾರ ಮಾಡಿ ತರ್ತೀರಿ ಅವರಿಗೆ ಶಾಸಕ ಕಡೆಯಿಂದ ಮತ್ತು ತಹಸೀಲ್ದಾರ್ ಕಡೆಯಿಂದ ನಮ್ಮ ಅದೊಂದು ಬಿಟ್ಟು ಏನಾರ ಹೇಳಿ ಅಂತ ಹೇಳ್ತಾರೆ. ಯಾರ್ಯಾರು ಅತ್ಯುತ್ತಮವಾಗಿ ಏನು ತರ್ತೀರಿ, ರಾಸುಗಳನ್ನ ಅಲಂಕಾರ ಮಾಡಿ ತುಂಬ ಅದ್ಭುತ ತರ್ತೀರಿ, ಅವತ್ತು ಈವ್ನಿಂಗ್ 6 ಗಂಟೆ 7 ಗಂಟೆಗೆ ನೇತಾಜಿ ಟೂರ್ನಮೆಂಟಲ್ಲಿ ನಾವು ಬಹುಮಾನವನ್ನು ಕೊಡಲಿಕ್ಕೆ ನನ್ನ ಕಡೆಯಿಂದ ಬಹುಮಾನ ಕೊಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ. ಸರ್, ಅಲಂಕಾರ ಅಲ್ಲ, ಚೆನ್ನಾಗಿ ಮೀಸಿ ಚೆನ್ನಾಗಿ ಬೇಯಿಸಿದ್ರೆ ಅವ್ರು ಕೊಡ್ತಾರೆ ನೋಡಿ. ಚೆನ್ನಾಗಿ ಮಾಡ್ಕೊಂಬತ್ತ. ಲಾಸ್ಟ್ ವರ್ಷ ಕೊಟ್ಟಿದ್ದೀನಿ. ಒಳ್ಳೆ ರಾಸುಗಳು ಒಳ್ಳೆ ಇದಾಗಿ ಗಲಭೆ ಇದ್ದಂಗೆ ಲೈನ್ ನಿಂತಿದ್ರೆ ನಾನೇ ಬಂದು ನೋಡಿ ಸೆಲೆಕ್ಷನ್ ಮಾಡಿ ಕೊಡ್ತೀನಿ. ಇದನ್ನು ಯಥಾ ಪ್ರಕಾರ ಮುಂದುವರಲಿ. ಖಂಡಿತವಾಗಿ ನನ್ನ ಕಡೆಯಿಂದ ಒಳ್ಳೆ
ರಾಸುಗಳಿಗೆ ಎತ್ತುಗಳಿಗೆ ಎದುರಿಗೆ ಓಕೆನಾ, ಎದುರಿಗೆ ಅಂದ್ರೆ ಅರ್ಥ ಆಗುತ್ತೆ ನಮ್ಮವ್ರಿಗೆ. ರಾಸುಗಳು ಅಂದ್ರೆ ಮಗು ಇದೇನು ರಾಸುಗಳು ಅಂತ ಇಲ್ಲ ಹೇಳ್ತಾರೆ ಸರ್, ಅರ್ಥ ಆಗುತ್ತೆ. ಅಪ್ಪ. ಸೊ ಅದರಿಂದ ಒಳ್ಳೆ ಬಹುಮಾನ ವಿತರಣೆ ಮಾಡ್ಲಿಕ್ಕೆ ಕೊಡ್ತೀನಿ. ಅದೆಲ್ಲ ಎಲ್ರಿಗೂ ಒಳ್ಳೇದಾಗಲಿ. ಸಂಕ್ರಾಂತಿ ಹಬ್ಬ ಬಂದು ಜನ. ಥ್ಯಾಂಕ್ ಯು. ದಯವಿಟ್ಟು ಈ ಬಾರಿ ನಾವೇನು ಕೇಳ್ಕೊತೀವಿ ಅಂದ್ರೆ ಅಲ್ಲಿ ಈ ಬಾರಿ ಅದನ್ನ ಮಾಡೋದು ಬೇಡ. ಅಲ್ಲ, ಅರ್ಥ ಆಗ್ತಾ ಇದೆಯಲ್ಲ? ಅಲ್ಲ, ನಿಮ್ಮನ್ನ ಯಾವುದನ್ನು ಮಾಡೋದು ಬೇಡ ಅಂದ್ರೆ ನಾವು ಕೊಟ್ಟು ತಗೊಳ್ಳೋದ್ರಲ್ಲಿ ಇರ್ಬೇಕು. ಶಾಂತಿ ವಿನಿಮಯ ಆಗ್ಬೇಕು, ನಮ್ಮಲ್ಲಿ ಸೌಹಾರ್ದತೆ ವಿನಿಮಯ ಆಗ್ಬೇಕು. ಯಾಕಂದ್ರೆ ನಾವೆಲ್ಲ ಮೊದಲಿಗೆ ಭಾರತೀಯರು. ನಾವು ಮೊದಲಿಗೆ ಭಾರತೀಯರು. ಈ ನೆಲದ ಕಾನೂನು ಕಟ್ಟಳೆಗೆ ಗೌರವ ಕೊಟ್ಟು ನಂತರನೇ ನಾವು ನಮ್ಮ ಧರ್ಮಗಳನ್ನು ಆಚರಣೆ ಮಾಡಬೇಕಾಗುತ್ತೆ. ಮೊದಲನೇ ಕೇಳಿದ್ರೆ ನಾವು ಭಾರತೀಯರೇ, ಆಮೇಲೆ ಎರಡನೇ ಅಂತಾನೆ ನಮಗೆ ಧರ್ಮ ಜಾತಿ ಎಲ್ಲ. ಆ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ನೀವೇನಾದ್ರೂ ಮಾಡಿದಾಗ ಎತ್ತುಗಳು ರಾಸುಗಳಲ್ಲಿ ಬಂದಾಗ ಏನೇನು ಹೇಳ್ತೀವಿ, ನಿಮಗೂ ನಮ್ಗೆ ಇದೆ ಬದ್ಧತೆ, ಏನೋ ಶಾಂತಿ ಕಾಪಾಡಬೇಕು ಅಂತ. ಆದ್ರೆ ಬರ್ತಾ ಇರೋ ಮಕ್ಕಳಲ್ಲಿ ಇಲ್ವೇ? ಈಗ ಶಾಂತಿ ಭದ್ರತೆ ಕಾಪಾಡಬೇಕಿದ್ದು ನನ್ನ ಕಮಿಟ್ಮೆಂಟು. ಈ ಭಾಗದಲ್ಲಿ ನಿಂದು ನಂದು ಕಮಿಟ್ಮೆಂಟು, ನೂರು ನಂದು ನಿಂದು ಕಮಿಟ್ಮೆಂಟು, ಜೊತೆಗೆ ನಮ್ಮ ನೋಡ್ಸೋದು ಕಮಿಟ್ಮೆಂಟ್, ಚಾಂದು ಕಮಿಟ್ಮೆಂಟ್, ಸುಬ್ರಿದು ಕಮಿಟ್ಮೆಂಟ್, ಮೊದಲು ಅರಿಯೋದು, ಇಲ್ಲಿರ್ತಕ್ಕಂಥ ಎಲ್ಲರದ್ದು ಕಮಿಟ್ಮೆಂಟ್ ಇದೆ. ಆದ್ರೆ ಈ ಹೊಸ ಜನರೇಷನ್ ಬರ್ತಾ ಇದೆಯಲ್ಲ, ಸ್ವಲ್ಪ ಆವೇಶಕ್ಕೆ ಮತ್ತೆ ದುರಾಲೋಚನೆ ಇಲ್ಲ, ಅವರಲ್ಲಿ ದುರಾಲೋಚನೆ ಉಟ್ಕೊಂಡಿದ್ದಾಗ ನಾವು ಯಾವುದೇ ಕೆಟ್ಟ ಅಂಶಗಳಿಗೆ ನಾವು ಆಸ್ಪದ ಕೊಡಬಾರ್ದು. ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.